ವರ್ಷಗಳಿಂದ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ 9 TMC ನೀರಷ್ಟು ಕಾವೇರಿಯಿಂದ ಏನು ತಗೋಬರ್ಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡಿದ್ರು. ಅವತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಇತ್ತು ಮುಖ್ಯಮಂತ್ರಿ ಇದ್ದಾಗ, ಅದಕ್ಕೆ ತಕರಾರು ಮಾಡಿದರು. ಅವರು ಪ್ರಧಾನಮಂತ್ರಿಗಳಾದ ಮೇಲೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ತಗೊಂಡಂಥ ನಿರ್ಣಯ. ಇವತ್ತು ಕಾವೇರಿ ನೀರು ಮೂಲಕ ಕುಡಿಯೋ ನೀರಿನ ವ್ಯವಸ್ಥೆ 9 TMC ಏನಾರು ಆಗಿದ್ರೆ ಅದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮೂಲ ಪುರುಷರು. ಇನ್ನು ಕುಮಾರಣ್ಣನ ಕಾಲಕ್ಕೆ ಬಂದರೆ BMP ಇತ್ತು ಮುಂಚೆ, 2006-07ಗಿಂತ ಮುಂಚೆ. ಅದನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಾಗಿ ಮಾಡಿದರು. ಅದರಲ್ಲಿ CMC 7 CMCಗಳು, 1 TMC ಪ್ಲಸ್ 111 ಹಳ್ಳಿ ಇವೆಲ್ಲ ಸೇರಿಸಿ ಮರ್ಜ್ ಮಾಡಿ ಅದನ್ನು BBMP ವ್ಯಾಪ್ತಿಗೆ ಐ ಥಿಂಕ್ 246 ಸ್ಕ್ವೇರ್ ಕಿಲೋಮೀಟ್ರಿಂದ 750 ಸ್ಕ್ವೇರ್ ಕಿಲೋಮೀಟ್ರಿಗೆ ಅದನ್ನು ವಿಸ್ತರಣೆ ಮಾಡಿದರು. ಇದು ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಗಟ್ಟಲ್ಲಿ ಆದಂಥ ಒಂದಷ್ಟು ನಿರ್ಣಯಗಳು. ಪ್ಲಸ್ಸು ಈ ಮೆಟ್ರೋ ಬೈಯಪ್ಪನಹಳ್ಳಿಯಿಂದ MG ರೋಡ್ ಅಪ್ ಟು MG ರೋಡ್ವರೆಗೂ 17 ಕಿಲೋಮೀಟರ್ ಸ್ಟ್ರೆಚ್ಚು. ಮೊದಲನೇ ಹಂತದಲ್ಲಿ ಫಸ್ಟ್ ಫೇಸು ಮೆಟ್ರೋಗೆ ಚಾಲನೆ ಕೊಟ್ಟಂಥದ್ದು ಇದೇ ಕುಮಾರಣ್ಣ ಅವರೇ. ಏನು ಬೆಂಗಳೂರು ನಗರಕ್ಕೆ ನಿಮ್ಮ ಕೊಡುಗೆ ಅಂತ ಹೇಳ್ತಾರೆ, ಯಾಕೆಂದ್ರೆ ಹೇಳ್ತಾ ಹೋದರೆ ಇನ್ನೂ ಸಾಕಷ್ಟು ವಿಚಾರಗಳು ಮಾತಾಡ್ಬೋದು. ಬೇಕಾದ್ರೆ ಪಟ್ಟಿ ರಿಲೀಸ್ ಮಾಡ್ತೀವಿ ಮೀಡಿಯಾದಲ್ಲಿ. ಏರ್ಪೋರ್ಟ್ ಇವತ್ತೇನು ದೇವನಹಳ್ಳಿನಲ್ಲಿ ಏರ್ಪೋರ್ಟ್ ನೋಡ್ತಾ ಇದ್ದೀವಿ, ಆ ಏರ್ಪೋರ್ಟ್ಗೂ ಕೂಡ ತೀರ್ಮಾನ ತಗೊಂಡಂಥದ್ದು ದೇವೇಗೌಡರ ಸಾಹೇಬ್ರ ಕಾಲದಲ್ಲಿ 96ಅಲ್ಲಿ. ಈ ರೀತಿ ಅನೇಕ ವಿಚಾರಗಳಿದೆ. ಇವತ್ತು ನಮ್ಮ ಕಣ್ಣು ಮುಂದೆ ನೋಡಿ ಎಷ್ಟೋ ಫ್ಲೈಓವರ್ಗಳು ಅದೇ ಸ್ಟ್ಯಾಂಡ್ ಸ್ಟಿಲ್ ಪೊಸಿಷನಲ್ಲಿ ನಿಂತ್ಕೊಂಡ್ಬಿಟ್ಟಿದೆ, ಮೂವ್ಮೆಂಟೇ ಆಗ್ತಾ ಇಲ್ಲ, ಅಂಡರ್ ಕನ್ಸ್ಟ್ರಕ್ಷನ್ ಬೋರ್ಡ್ ಹಾಕೊಂಡು ಕೂತ್ಕೊಂಡಿದ್ದಾರೆ. ಈಗ ನೀವು RR ನಗರದ ಫ್ಲೈಓವರೇ ತಗೊಳ್ಳಿ, ಏನು ಸರ್ 300ರಿಂದ 350 ಮೀಟ್ರ್ ಅಷ್ಟೇ, 71 ಕೋಟಿ ವೆಚ್ಚ, 4 ವರ್ಷ ಆಗಿದೆ, ಕಂಪ್ಲೀಷನ್ ಆಗಿಲ್ಲ. ಇನ್ನು ಹೊಸಕೆರಳ್ಳಿ ಫ್ಲೈಓವರ್ ತಗೊಳ್ಳಿ, ಅದು 300 ಮೀಟ್ರು, 30 ಕೋಟಿ ರೂಪಾಯಿ ವೆಚ್ಚ. ಇದೇನಾಗುತ್ತೆ, ಈ ವೆಚ್ಚ ಹೋಗ್ತಾ ಹೋಗ್ತಾ ಎಸ್ಟಿಮೇಷನ್ ಒಂದಿರುತ್ತೆ, ಕೊನೆಗೆ ಅದು ಎಸ್ಕಿಲೇಟ್ ಆಗ್ತಾ ಹೋಗ್ತದೆ. ಇನ್ನಲ್ಲೆಲ್ಲೋ ಯಲಹಂಕದ ಹತ್ರ ಬನ್ನಿ, ಅಲ್ಲೊಂದು 170 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಲ್ಲೊಂದು ಫ್ಲೈಓವರ್, ನೆಲಮಂಗಲ ಸರಿ, ಇದು ನಮ್ಮ ಯಲಹಂಕ ದೊಡ್ಡಬಳ್ಳಾಪುರ ರೋಡಲ್ಲಿ. ಅಲ್ಲ, ಹೇಳ್ತಾ ಹೋದರೆ ತುಂಬ ಇದೆ ಪಟ್ಟಿ. ಯಾವಾಗ ಕಂಪ್ಲೀಟ್ ಮಾಡ್ತೀರಿ? ಇದಕ್ಕೊಂದು ಟೈಮ್ ಲೈನ್ ಬೇಡವಾ, ಟೈಮ್ ಫ್ರೇಮ್ ಬೇಡವಾ? ಆಗೋಯ್ತು. ಈ ಥರ ಇದು 10 ವರ್ಷ ಕಳೆದೋಗಿದೆ. ಇವ್ರು ಬಂದು 2.5 ವರ್ಷ ಆಗುತ್ತೆ. 2.5 ವರ್ಷ ಆಯಿತು. ಇವತ್ತು ಒಟ್ಟಾರೆಯಾಗಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಈ ರೀತಿ ಲಘುವಾಗೆ ಮಾತನಾಡ್ತಕ್ಕಂಥದ್ದು ಬಿಟ್ಟು ಇದನ್ನು ಯಾವ ರೀತಿ ಅಡ್ರೆಸ್ ಮಾಡ್ಬೋದು, ಯಾವ ರೀತಿ ಇದನ್ನು ಸರಿಪಡಿಸ್ಬೋದು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಚಿಂತನೆಯನ್ನು ಮಾಡಲಿ. JDS ಪಕ್ಷ ಅತ್ಯಂತ ಅಲ್ಪ ಅವಧಿಯಲ್ಲಿ ನಾವು ಯಾವ್ಯಾವ ರೀತಿ ಎಷ್ಟೆಷ್ಟು ಕೊಡುಗೆ ಬೆಂಗಳೂರು ನಗರಕ್ಕೆ ಕೊಟ್ಟಿದ್ದೀವಿ, ರಾಜ್ಯದ ಜನತೆಗೆ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ಕೂಡ ಬೇಕಾದ್ರೆ ನಾವು ಒಂದು ವೈಟ್ ಪೇಪರ್ನ ರಿಲೀಸ್ ಮಾಡ್ತಕ್ಕಂಥದ್ದಕ್ಕೆ ನಾವೆಲ್ಲ ಸಿದ್ಧ ಇದ್ದೀವಿ. ಅದರಲ್ಲೇನು ಮುಚ್ಚುಮರೆ ಏನಿಲ್ಲ. ಮಾಡಿರೋವಂಥ ಕೆಲಸನ ಯಾರೂ ಅಳಿಸ್ಲಿಕ್ಕಾಗೋದಿಲ್ಲ, ಎಲ್ಲ ಕಡತಗಳಲ್ಲಿದೆ. ಅದು ನಿಮಗೆ ಬೇಕು ಅಂದರೆ, ಅಥವಾ ನಿಮಗೆ ಅದ್ರ ಬಗ್ಗೆ ಜ್ಞಾನ ಕಮ್ಮಿ ಇದೆ ಅಂತಕ್ಕಂಥದ್ದಾದರೆ, ಇನ್ಫಾರ್ಮೇಷನ್ ಕಮ್ಮಿ ಇದೆ ಅನ್ನೋದಾದರೆ ಅದನ್ನು ನಿಮಗೆ ಬಿಡುಗಡೆ ಮಾಡ್ತೀವಿ.